ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ ಜೊತೆ ಮಾತಾಡೋದಂದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಇವತ್ತು ಇಬ್ಬರು ಮಕ್ಳಿಗೂ ಕೂಡ ಎಕ್ಸಾಮ್ ಇತ್ತು. ಹಂಗಾಗಿ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ವಾಕ್ ಕೂಡ ಮಾಡ್ಕೊಂಡು ಒಳಗಡೆ ಬಂದಿದ್ದೀನಿ. ಇವತ್ತು ಟಿಫನ್ ಜೊತೆಗೆ ಅಡ್ಗೆನೂ ಕೂಡ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂದ್ರೆ ಇವತ್ತು ತುಂಬಾನೇ ಕೆಲಸ. 10ನೇ ತಾರೀಕು ಆಗಿರೋದ್ರಿಂದ ಸ್ವಲ್ಪ ಬಿಲ್ ಎಲ್ಲ ಅಪ್ಲೋಡ್ ಮಾಡಿ, ಆಡಿಟರ್‌ಗೆ ಸೆಂಡ್ ಮಾಡಿ ಅದೆಲ್ಲ ಕೆಲಸ ಇತ್ತು. ಅಂದ್ರೆ ನಾವು ಸಿಸ್ಟಮ್‌ನ ಮನೇಲೇ ಹಾಕೊಂಡಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಬಿಲ್‌ಗಳು ಮಿಸ್ ಆಗ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಎಂಟ್ರಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆನೆ ಅಡ್ಗೆ ಕೆಲಸ ಮುಗ್ಸೋಣ ಅಂತ ಅಂದ್ಬಿಟ್ಟು ಈ ತರ ಮಧ್ಯದಲ್ಲಿ ನೀವೇನಾದ್ರೂ ಚಳಿಗಾಲದಲ್ಲಿ ನಾನು ಹೇಳ್ತಾ ಇರೋದು ಈ ಟಿಪ್ಸ್‌ನ ನನ್ನ ವಿಡಿಯೋ ಏನಾದ್ರೂ ನೋಡ್ತಾ ಇರ್ತಾರೆ ಅದರಲ್ಲಿ ಒಂದು ಏನಾದ್ರೂ ನಿಮ್ಗೆ ಯೂಸ್ ಆಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಟಿಪ್ಸ್‌ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ಏನಾದ್ರೂ ನೀವು ಹಿಟ್ಟು ಉದುಗ್ ಬರಲ್ಲ ಅಂತಂದ್ರೆ ಮಧ್ಯದಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಒಂದು ಲೋಟಕ್ಕೆ ಇಟ್ರೆ ಬೆಳಿಗ್ಗೆ ಅಷ್ಟರಲ್ಲಿ ನೀಟಾಗಿ ಒಂಥರ ಹೂವು ತರ ಆಗಿರುತ್ತೆ ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ಪೂಜೆ ಎಲ್ಲ ಆಯ್ತು. ಪೂಜೆ ಎಲ್ಲ ಆದ್ಮೇಲೆ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಬಿಲ್ ಅಪ್ಲೋಡ್ ಮಾಡೋದು, ಇನ್ನೊಂದು ಡಾಗಿಗೆ ಊಟ ಹಾಕ್ಬಿಟ್ಟು ಬರೋದು, ಆಮೇಲೆ ಮಧ್ಯದಲ್ಲಿ ಅಜ್ಜಿ ಬಂದ್ರು, ಅಜ್ಜಿಗೆ ಒಂದ್ ಸ್ವಲ್ಪ ಟೀ ಮಾಡ್ಕೊಡೋದು, ಇದೇ ಕೆಲಸಗಳು ಆಗ್ತಾ ಇರುತ್ತೆ. ಇವಾಗ ಒಂದು ಬಿಲ್ ಮಾಡ್ಬೇಕಾಯ್ತು ಅರ್ಜೆಂಟ್ ಆಗಿ. ಹಂಗಾಗಿ ಬಿಲ್ ಮಾಡ್ಬಿಟ್ಟು ಇವಾಗ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಕೂತ್ಕೊಳ್ತಾ ಇದ್ದೀನಿ. ಹಂಗೇನೆ ಮಧ್ಯದಲ್ಲಿ ಎದ್ದೋಗೋದು, ಕೆಲಸ ಮಾಡೋದು ಇದೇ ಆಗ್ತಾ ಇರುತ್ತೆ. ಮನೇಲಿ ಸಿಸ್ಟಮ್ ಹಾಕೊಂಡ್ರೆ ಇದೇ ಕೆಲಸ ಅಲ್ವಾ. ಹಂಗಾಗಿ ಇನ್ನ ತಲೆ ಬಾಚ್ಕೊಂಡಿಲ್ಲ. ಹೊರಗಡೆ ಕೂಡ ಸ್ವಲ್ಪ ಹೋಗೋದಿತ್ತು. ಹಂಗಾಗಿ ಮೊದ್ಲು ಈ ಕೆಲಸ ಮುಗಿಸ್ಬಿಡೋಣ 10ನೇ ತಾರೀಕು ಅಂತ ಅಂದ್ಬಿಟ್ಟು ಈ ಕೆಲಸಗಳನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಐಸ್ ಕ್ರೀಮ್ ಮಾಡೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಸೂಪರ್ ಆಗಿರುತ್ತೆ ಐಸ್ ಕ್ರೀಮು. ವೆನಿಲಾ ಐಸ್ ಕ್ರೀಮ್‌ನ ಮಾಡಿದ್ದೆ ನಾನು. ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ವಿಡಿಯೋ ನೋಡಿದ್ರೆ ಸುಮ್ನೆ ಏನೋ ಒಂದು ವಿಡಿಯೋ ನೋಡ್ತೀವಿ ಅನ್ನೋ ತರ ಇರಬಾರ್ದು. ನನ್ನ ಒಂದು ಜರ್ನಿನಲ್ಲಿ ನೀವು ಕೂಡ ಜೊತೆ ಆಗಿದ್ದೀರಲ್ವಾ. ನೀವು ನನ್ನ ವಿಡಿಯೋ ನೋಡ್ತಾ ನೋಡ್ತಾ ಏನಾದ್ರೂ ಕಲಿಬೇಕು ಅನ್ನೋದು ನನ್ನ ಇಷ್ಟ. ನನ್ಗೆ ಅಡ್ಗೆ ಆಗ್ಬೋದು ಅಥವಾ ಏನಾದ್ರೂ ಒಂದು ಇದನ್ನ ತಿಳಿಸೋದಾಗ್ಬೋದು. ಖುಷಿ ಕೊಡುತ್ತೆ ನಿಮ್ ಜೊತೆ. ಮಕ್ಕಳಿಗೆ ಇಬ್ಬರಿಗೂ ಎಕ್ಸಾಮ್ ಇದ್ದಿದ್ರಿಂದ ಬೆಳಿಗ್ಗೆನೆ ಇಡ್ಲಿ, ಚಟ್ನಿ, ಸಾಂಬಾರ್ ಇಷ್ಟು ಕೂಡ ಮಾಡಿದ್ದೆ. ಜೊತೆಗೆ ಬಸ್ಸಾರ್ ಕೂಡ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು. ಆದ್ರೆ ಬಸ್ಸಾರ್ ಮಾಡ್ಲಿಲ್ಲ. ಅಂದ್ರೆ ಕೂಗ್ಸಿಟ್ಟಿದ್ದೆ. ಕುಕ್ಕರ್ ಎಲ್ಲ ವಿಷಲ್ ತೆಗೆದು ಇಟ್ಟಿದ್ದೆ. ಯಾಕೆಂದ್ರೆ ಬೀನ್ಸು, ಬೇಳೆ, ಟೊಮೊಟೊ ಎಲ್ಲಾನು ಕೂಡ ಬೇಯಿಸಿಟ್ಕೊಂಡ್ಬಿಟ್ರೆ ಮಕ್ಕಳು ಬರೋ ಅಷ್ಟರಲ್ಲಿ ಬಿಸಿ ಅನ್ನ ಮಾಡಿ, ಸಾಂಬಾರ್ನು ಕೂಡ ಮಾಡಿ, ಪಲ್ಯ ಕೂಡ ಮಾಡ್ಕೊಳ್ಬೋದು ಅಂತ. ಇಷ್ಟೊತ್ತವರೆಗೆ ಕೆಲಸ ಮಾಡ್ತಿದ್ನ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಪೂಜೆ ಎಲ್ಲ ಮಾಡೋದು ಲೇಟ್ ಆಯ್ತು ಇವತ್ತು. ಹಂಗಾಗಿ ಇವಾಗ ನಾನು ಒಂದ್ ದೋಸೆ ಹಾಕೊಂಡ್ಬಿಡೋಣ. ಯಾಕೋ ಹೊಟ್ಟೆ ಹಸಿತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಒಂದ್ ದೋಸೆ ಹಾಕೊಂಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಇನ್ನೇನ್ ಮಕ್ಳು 2 ಗಂಟೆ ಅಷ್ಟರಲ್ಲಿ ಬರ್ತಾರೆ. ಅವ್ರಿಗೂ ಕೂಡ ಸಾಂಬಾರ್ನ ಒಗ್ಗರಣೆ ಎಲ್ಲ ಹಾಕಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಮಸಾಲೆಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡು ಇವತ್ತು ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ಹೊರಗಡೆ ಎಲ್ಲ ಕಸ ಗುಡಿಸಿ ಎಲ್ಲ ಕೂಡ ಲೇಟೇ ಆಯ್ತು. ವಾಷಿಂಗ್ ಮಿಷಿನ್ಗೂ ಕೂಡ ಬಟ್ಟೆ ಎಲ್ಲ ಹಾಕಿದ್ದೀನಿ. ಮಕ್ಕಳು ಬಂದ ನಂತರ ಒಣಗಾಕೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಈ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಎಷ್ಟೋ ಟೈಮ್ ನಮ್ಗೆ ಸೇವ್ ಆಗುತ್ತೆ. ಆದ್ರೆ ಕೆಲವೊಂದ್ ಟೈಮಲ್ಲಿ ಆಗೋದೇ ಇಲ್ಲ. ಆದ್ರೂನು ಕೆಲವೊಂದ್ಸಲಿ ಗಿಡಕ್ಕೆ ನೀರ್ ಹಾಕೋದಿರ್ಬೋದು, ನಮ್ಮ ಒಂದು ಕೆಲ್ಸಗಳಿರ್ಬೋದು, ಸಿಂಕ್‌ಗಳು ತೊಳೆಯೋದಿರ್ಬೋದು, ಇದೆಲ್ಲ ಕೆಲಸ ಹೆವಿನೇ ಆಗ್ಬಿಡುತ್ತೆ ವಾರಗಳಿದ್ದಾಗ. ಹಂಗಾಗಿ ಸ್ವಲ್ಪ ಇವತ್ತು ಪೂಜೆ ಮಾಡೋದು ಲೇಟೇ ಆಯ್ತು. ಅದ್ರಲ್ಲೂ ನಾನು 8 ಗಂಟೆ ಒಳಗಡೆ ಪೂಜೆ ಮಾಡಕ್ ಇಷ್ಟ ನನ್ಗೆ. ಆದ್ರೆ ಇವತ್ತು ಲೇಟ್ ಆಯ್ತು. ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ನ, ಅದು ಕೂಡ ಆಗ್ಲಿಲ್ಲ. ಯಾಕೆಂದ್ರೆ ಬಿಲ್ ಅಪ್ಲೋಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇವತ್ತು. ಹಂಗಾಗಿ ಆ ಕೆಲ್ಸನ ಫಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಇಲ್ಲಾಂದ್ರೆ ನಾನು 8ನೇ ತಾರೀಕಿನೇ ಬಿಲ್ ಎಲ್ಲ ಅಪ್ಲೋಡ್ ಮಾಡ್ಬಿಡ್ತೀನಿ. ಆದ್ರೆ ಆಗಿಲ್ಲ ಇವತ್ತು. ಸರಿ ಅಂತ ಅಂದ್ಬಿಟ್ಟು ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ಒಂದ್ ದೋಸೆ ಕೂಡ ಹಾಕೊಂಡು ತಿನ್ಕೊಂಡು ಬಂದೆ. ಅಷ್ಟರಲ್ಲಿ ಒಂದ್ ಲೋಟ ಬಿಸಿನೀರ್ ಕಾಯಿಸ್ಕೊಂಡು ಕುಡ್ದ್ಬಿಟ್ಟು ಅಜ್ಜಿ ಬಂದ್ರು. ಅಜ್ಜಿಗೂ ಕೂಡ ದೋಸೆ ಹಾಕೊಡ್ಲಾ ಅಂದೆ. ಬೇಡ ಕಣವ ಅಂತು. ಸರಿ ಅಂತ ಅಂದ್ಬಿಟ್ಟು ಇವಾಗ ಅನ್ನ ಕೂಡ ರೆಡಿ ಆಗಿತ್ತಲ್ವಾ, ಅನ್ನ ಸಾಂಬಾರ್ 2 ಮಾಡಿ ಅಜ್ಜಿ ಕೊಟ್ಬಿಟ್ರೆ ಮಕ್ಳು ಬಂದ ನಂತರ ಅವ್ರಿಗೆ ಹಾಕೊಡಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಅಜ್ಜಿ ಇಬ್ರೇ ಇದ್ವಿ. ಲಾಸ್ಟ್ ಅಲ್ಲಿ ನಾನು ತೋರಿಸ್ತೀನಿ ವಿಮೆನ್ಸ್ ಡೇ ದಿನ ನನ್ಗೆ ಏನ್ ಗಿಫ್ಟ್ ಸಿಕ್ತು, ಅಜ್ಜಿಗೆ ಏನ್ ಸಿಕ್ತು, ಏನ್ ತಂದಿದ್ರು ಮನೆಯವರು ಅಂತ ಅಂದ್ಬಿಟ್ಟು. ಐಸ್ ಕ್ರೀಮ್ ಕೂಡ ಮಾಡಿದ್ದೆ. ಇವಾಗ ನಾನು ಪೇಡ ಮಾಡೋಣ ಅಂತ ಅನ್ಕೊಂಡಿದ್ದೆ. ಮಿಲ್ಕ್ ಪೌಡರ್ ಇತ್ತು. ಮಕ್ಕಳು ಬರೋ ಅಷ್ಟರಲ್ಲಿ ಪೇಡ ಮಾಡೋಣ, ಇವತ್ತು ಸರ್ಪ್ರೈಸ್ ಮಾಡೋಣ ಅವ್ರಿಗೆ ಅಂತ. ಯಾಕೆಂದ್ರೆ ಪೇಡ ಅಂದ್ರೆ ನನ್ನ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಮಿಲ್ಕ್ ಪೌಡರ್ ಅಲ್ಲಿ ಮಾಡೋ ಅಂತದ್ದು. ಆದ್ರೆ ನಂಗೆ ಟೈಮೇ ಸಾಲಿಲ್ಲ ಅವ್ರು ಬರೋ ಅಷ್ಟರಲ್ಲಿ ಮಾಡೋದಕ್ಕೆ. ಇದೆಲ್ಲ ಕೆಲಸ ಮಾಡ್ಕೊಂಡು ಹಂಗಾಗಿ ಇವತ್ತು ಮಾಡಿಲ್ಲ. ನಾಳೆ ಅಥವಾ ನಾಡ್ದು ನಾನು ನಿಮ್ಗೆ ಪೇಡನ ನಾನು ಯಾವ ತರ ಮಾಡ್ತೀನಿ ಅನ್ನೋದನ್ನ ತಿಳಿಸ್ತೀನಿ. ಸಖತ್ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ, ನನ್ಗೂ ಇಷ್ಟ. ಆದ್ರೆ ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಅವಾಯ್ಡ್ ಮಾಡ್ತೀನಿ ಅಷ್ಟೇನೆ. ಇವಾಗ ಸಾಂಬಾರ್ಗೆ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ. ದೋಸೆ ಕೂಡ ಆಯ್ತು. ಇವಾಗ ಬಿಲ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡು ಎಂಟ್ರಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಬನ್ನಿ ಐಸ್ ಕ್ರೀಮ್‌ನ ಹೆಂಗ್ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಈ ಸಮ್ಮರ್ ಅಲ್ಲಂತೂ ಐಸ್ ಕ್ರೀಮ್ ಅಂತಾನೆ ಇರ್ತಾವೆ ಮಕ್ಕಳು. ಐಸ್ ಕ್ರೀಮು, ಕೇಕು ಅಂತ. ಬನ್ನಿ ನಾನು ಹೆಂಗ್ ಮಾಡಿದ್ದೆ ಅಂತ ನಿಮ್ಗೆ ತೋರಿಸ್ತೀನಿ. ಒಂದು ಬೇಸಿಗೆನಲ್ಲಿ ಎಷ್ಟು ಐಸ್ ಕ್ರೀಮ್ ತಿಂದ್ರು ತಿಂದಂಗೆ ಅನ್ಸಲ್ಲ. ಅದ್ರಲ್ಲೂ ಮಕ್ಕಳಿಗೆ ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ. ಏನಾದ್ರೂ ಕೂಲ್ ಆಗಿ ತಿನ್ಬೇಕು, ಜ್ಯೂಸು, ಐಸ್ ಕ್ರೀಮು ಅಂತಾನೆ ಇರ್ತಾರೆ. ಅಂತ ಟೈಮಲ್ಲಿ ಈ ಐಸ್ ಕ್ರೀಮ್‌ನ ಮಾಡ್ಕೊಡಿ, ತುಂಬಾನೇ ರುಚಿಯಾಗುತ್ತೆ. ಇದಕ್ಕೆ ನಾನು ಬಳಸಿರ್ತಕ್ಕಂಥದ್ದು ನಂದಿನಿ ಆರೆಂಜ್ ಕಲರ್ ಬರುತ್ತಲ್ವಾ, ಫ್ಯಾಟ್ ಬಂದ್ಬಿಟ್ಟು 4.5 ಇರಬೇಕು. ಅದನ್ನ ನೋಡ್ಕೊಂಡು ನೀವು ಹಾಲ್ನ ತಗೊಳ್ಳಿ.
ತಗೊಳ್ಬೇಕಾಗುತ್ತೆ. ಇನ್ನು ಬ್ಲೂ ಕಲರ್ ಬರುತ್ತಲ್ವಾ ನಂದಿನಿಲಿ, ಅದನ್ನ ತಗೊಂಡ್ರೆ ಐಸ್ ಕ್ರೀಮ್ ಚೆನ್ನಾಗಾಗಲ್ಲ. ಬೇಸ್ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವ ಐಸ್ ಕ್ರೀಮ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಚಾಕ್ಲೇಟ್ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬಹುದು. ನಾನಿಲ್ಲಿ ವೆನಿಲಾದು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. 1 ಲೀಟರ್ ಹಾಲಲ್ಲಿ ಫಸ್ಟ್ ಅರ್ಧ ಲೀಟರ್ ಹಾಕೊಂಡಿದ್ದೆ, ನಂತರ ಅರ್ಧ ಲೀಟ್ರಲ್ಲಿ ನಾನು ಅರ್ಧ ಭಾಗದಷ್ಟು ಹಾಕೊಂಡು ಇನ್ನು ಅರ್ಧ ಭಾಗನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 200 ಗ್ರಾಮ್ ಅಷ್ಟು ನಾನು ಸಕ್ಕರೆನ, 200 ಗ್ರಾಮ್ ಕಮ್ಮಿನೂ ಹಾಕೊಳ್ಬೋದು, ನೀವು ಜಾಸ್ತಿನೂ ಹಾಕೊಳ್ಬೋದು. ಸ್ವೀಟು ನಿಮ್ಮ ಅನುಗುಣಕ್ಕೆ ಹಾಕೊಳ್ಳಿ. ನೀವು ಇದು ಸಕ್ಕರೆ ಕರಗ್ತಾ ಇರಲಿ ಹಾಲಲ್ಲಿ, ಅಷ್ಟರಲ್ಲಿ ಸ್ವಲ್ಪ ಹಾಲನ್ನ ಎತ್ತಿಟ್ಕೊಂಡಿದ್ನಲ್ವಾ, ಅದಕ್ಕೆ ಒಂದು ಮಿಕ್ಸ್ಗಳನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹೋಮ್ ಮೇಡ್ ಐಸ್ ಕ್ರೀಮ್ಗೆ ಬೇಕಾಗಿರ್ತಕ್ಕಂಥ ಇಲ್ಲಿ ನೋಡಿ ಮಿಲ್ಕ್ ಪೌಡರ್ನ ಬಳಸ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಮಿಲ್ಕ್ ಪೌಡರ್ನ ಬಳಸ್ಬೋದು. ಇನ್ನು ಹೋಮ್ ಮೇಡ್ ಐಸ್ ಕ್ರೀಮ್ಗೆ ಬೇಕಾಗಿರೋ CMC ಪೌಡರ್ ಮತ್ತೆ GMS ಪೌಡರು, ಇದನ್ನ ನೀವು ತಂದಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ನೀವು ಬಳಸ್ಬೋದು ಆರಾಮಾಗಿ. ಮತ್ತೆ ಎಷ್ಟು ಬ್ಯಾಚ್ ಬೇಕಾದ್ರೂ ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಮತ್ತೆ ಕಾರ್ನ್ಫ್ಲೋರ್ ಬೇಕಾಗುತ್ತೆ, ಇಷ್ಟೇ ಬೇಕಾಗಿರೋದು ಇದಕ್ಕೆ. ಹಾಲು, ಕಾರ್ನ್ಫ್ಲೋರು ಮತ್ತೆ ಮಿಲ್ಕ್ ಪೌಡರು, GMS ಮತ್ತೆ CMC ಪೌಡರ್ ಬೇಕಾಗುತ್ತೆ. ಬನ್ನಿ ಇವಾಗ ಉಳಿದಿರ್ತಕ್ಕಂಥ ಹಾಲಿಗೆ ನಾವು ಈ ಪೌಡರ್ಗಳೆಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ನಾನು ಮಿಲ್ಕ್ ಪೌಡರ್ನ ಬಳಸ್ತಾ ಇದ್ದೀನಿ. 6 ಟೇಬಲ್ ಸ್ಪೂನ್ ಬಳಸಿ ನಾನು ಆಲ್ರೆಡಿ ಮೆಜರ್ಮೆಂಟ್ ತೊಗೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಸ್ಪೂನಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರು 3 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. 1 ಲೀಟರ್ ಹಾಲ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಅರ್ಧ ಲೀಟರ್ ಹಾಲ್ಗೆ ಮಾಡ್ತೀರಾ ಅಂತಂದರೆ ನೀವು ಇದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಳ್ಳಿ. ಮಿಲ್ಕ್ ಪೌಡ್ರು 6 ಟೇಬಲ್ ಸ್ಪೂನ್ ಆದರೆ ಕಾರ್ನ್ಫ್ಲೋರು 3 ಟೇಬಲ್ ಸ್ಪೂನ್ ಆಗುತ್ತೆ. ಮತ್ತು ಇಲ್ಲಿ ನಾನು ಬಳಸ್ತಾ ಇರೋಂಥದ್ದು GMS ಪೌಡರು. GMS ಬಂದ್ಬಿಟ್ಟು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು CMC ಬಂದ್ಬಿಟ್ಟು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಇದನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನೋಡಿ ಅರ್ಧಕ್ಕಿಂತ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲೂ ಕೂಡ ಗಂಟಾಗಬಾರ್ದು, ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಿಮಗೆ ಮಿಕ್ಸ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಒಂದ್ಸಲಿ ಮಿಕ್ಸಿಗೆ ಹಾಕ್ಬಿಟ್ಟು ರೌಂಡ್ ಮಾಡಿಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೋಡಿ ಇವಾಗ ಯಾವ ಥರ ಆಗಿರ್ಬೇಕಂತ ನಿಮಗೆ ತೋರಿಸ್ತೀನಿ. ಇದು ಒಂದು ಕ್ರೀಮಿಯಾಗಿ ಬರಬೇಕು ಈ ಟೈಮಲ್ಲಿ. ಆಮೇಲೆ ನಾವು ಹಾಲೊಳಗಡೆ ಬಿಸಿ ಹಾಲೊಳಗಡೆ ಹಾಕಿದಾಗ ಗಂಟಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ ಎಷ್ಟು ಕ್ರೀಮಿಯಾಗಿ ಚೆನ್ನಾಗಿ ಬ್ಲೆಂಡ್ ಆಗಿದೆ ಹಾಲು ಜೊತೆಗೆ, ಈ ಥರ ಆಗಿರಬೇಕು. ಇವಾಗ ಹಾಲು ಏನಾಗಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಇದ್ರೊಳಗಡೆ ನಾವು ಮಿಕ್ಸ್ ಮಾಡಿರ್ತಕ್ಕಂಥ ಮಿಕ್ಸ್ನ ಹಾಕ್ಕೊಳ್ಳೋಣ. ಬನ್ನಿ ಇವಾಗ ನಿಧಾನಕ್ಕೆ ನಾವು ಒಂದು ತಿರುಗಿಸ್ತಾ ಇರ್ತೀವಲ್ವಾ, ಅದನ್ನ ನಾವು ನಿಲ್ಸೋದಕ್ಕೆ ಹೋಗ್ಬಾರ್ದು, ಗಂಟಾಗ್ಬಿಡುತ್ತೆ. ಈ ಥರ ಒಂದು ಕೈನಲ್ಲಿ ಅದನ್ನ ಹಾಕೊಂತ ನಾವು ಈ ಥರ ತಿರುಗಿಸ್ತಾ ಇರಬೇಕು. ಅವಾಗ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಆಮೇಲೆ ಇದೇನಾಗುತ್ತೆ ಅಂದರೆ ಕುದೀತಾ ಇದು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಮತ್ತೆ ಕುದೀತಾ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಇವಾಗ ಗೊತ್ತಾಗ್ತಾ ಇದೆಯಲ್ವಾ, ಒಳ್ಳೆ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದನ್ನ ಪೂರ್ತಿಯಾಗಿ ನಾವು ಇವಾಗ ಹಾಲೆಲ್ಲ ಕಾಯಿಸ್ಬೇಕಾದ್ರೆ ಉಕ್ಕುತ್ತಲ್ವಾ, ಆ ಥರ ಉಕ್ಕಬೇಕು. ಅಲ್ಲಿವರೆಗೂ ನಾವು ಇದನ್ನ ಲೋ ಫ್ಲೇಮು ಮತ್ತು ಐಸ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನ ಕಾಯಿಸ್ಕೊಳ್ಳೋಣ. ನೋಡಿ ಗೊತ್ತಾಗ್ತಾ ಇದೆಯಾ ನಿಮಗೆ? ಇವಾಗ ಹಾಲು ಉಕ್ತಾ ಇರೋದಲ್ವಾ, ಆ ಥರ ಉಕ್ತಾ ಇದೆ. ಇವಾಗ ಪೂರ್ತಿ ಆಗಿದೆ. ಇದನ್ನ ಆಫ್ ಮಾಡಿಬಿಟ್ಟು ನಾವು ಫ್ಲೇಮ್ನ ಆಫ್ ಮಾಡಿ ಇದನ್ನ ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಕೂಲ್ ಆಗೋದಕ್ಕೆ ಬಿಟ್ಟ ನಂತರ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ನಾವು 12 ಅವರ್ಸು ಫ್ರೀಸರಲ್ಲಿ ಎತ್ತಿಡಬೇಕಾಗುತ್ತೆ. ಇದೊಂದು ಬೇಸ್ ರೆಡಿ ಮಾಡ್ಕೊಂಡ್ಬಿಟ್ರೆ ನೀವು ಯಾವ ಐಸ್ ಕ್ರೀಮ್ ಬೇಕಾದರೂ ಆ ನಂತರ ಮಾಡ್ಕೊಳ್ಬೋದು. ಇವಾಗ ತಣ್ಣಗಾಗಿರೋದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಬಾಕ್ಸ್ ತಗೋತೀನಿ. ಅದರಲ್ಲಿ ಏರ್ ಟೈಟರ್ ಆಗಿರಬೇಕು, ಎಲ್ಲೂ ನಿಮಗೆ ಇದಾಗಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಆ ಕೆನೆ ಕಟ್ಟಿದೆ ಅದೆಲ್ಲ ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಏನೂ ಆಗಲ್ಲ. ಇವಾಗ ನೋಡಿ ಒಂದು ಬಾಕ್ಸ್ನ ತಗೊಂಡು ಅದಕ್ಕೆ ಪೂರ್ತಿಯಾಗಿ ಈ ಒಂದು ಕಾಯಿಸಿರ್ತಕ್ಕಂಥ ಏನು ಐಸ್ ಕ್ರೀಮ್ದು ಬೇಸಿತ್ತು ನೋಡಿ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಹಾಕೊಂಡು 12 ಓವರ್ ನೈಟ್ ನಾನು ಫ್ರೀಸರಲ್ಲಿ ಎತ್ತಿಡ್ತೀನಿ. ಕ್ಲೋಸ್ ಮಾಡಿ ಎತ್ತಿಡೋಣ. ಬನ್ನಿ ಇವಾಗ ಪೂರ್ತಿಯಾಗಿ 12 ಅವರ್ಸ್ ಆಗಿದೆ. ಇದು ಮಾರ್ನಿಂಗ್ ತೆಗಿತಾ ಇದ್ದೀನಿ. ನೋಡಿ ಈ ಥರ ಬೇಸ್ ರೆಡಿ ಆಗಿರಬೇಕು. ನಿಮ್ಗೆ ಎಲ್ಲೂ ನೀರೆಲ್ಲ ಕಾಣಿಸ್ಬಾರ್ದು. ಈ ಬೇಸ್ ಒಂದು ಚೆನ್ನಾಗಾಗಿದೆ ಅಂದರೆ ನೀವು ಯಾವ ಐಸ್ ಕ್ರೀಮ್ ಬೇಕಾದರೂ ಆರಾಮಾಗಿ ಮಾಡ್ಕೊಳ್ಬೋದು. ಆಲ್ರೆಡಿ ಒಂದು ಸ್ಪೂನ್ ಸಹಾಯದಿಂದ ನನ್ನ ಮಗ ತಗೊಂಡು ತಿಂದಿದ್ದಾನೆ. ಮಕ್ಕಳಿರೋ ಮನೆಗಂತೂ ಐಸ್ ಕ್ರೀಮ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ. ನೋಡಿ ಈ ಥರ ಬೇಸು ತುಂಬ ಚೆನ್ನಾಗಿ ರೆಡಿ ಆಗಿದೆ. ಈ ಟೈಮಲ್ಲಿ ಬೇಕಾದ್ರೆ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಾಗಿರುತ್ತೆ. ಇವಾಗ ನಾನು ಅಮೂಲ್ದು ಫ್ರೆಶ್ ಕ್ರೀಮ್ನ ಬಳಸ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ಸೇಮ್ ನಾವು ಯಾವ ಥರ ಈ ಒಂದು ಬೇಕರಿಗಳಲ್ಲಿ
ಹೊರಗಡೆ ಎಲ್ಲ ಐಸ್ ಕ್ರೀಮ್ ತಿಂತೀವಲ್ವಾ ಅದೇ ತರನೇ ಬರುತ್ತೆ. ಹಂಗಾಗಿ ಅಮೂಲ್ದು ಫ್ರೆಶ್ ಕ್ರೀಮ್ ನ ಬಳಸ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ಫ್ರೆಶ್ ಕ್ರೀಮ್ ಅಲ್ಲಿ ನಾವು ಕ್ಯಾಪ್ ನ ಓಪನ್ ಮಾಡಿರ್ತೀವಲ್ವಾ, ನೋಡಿ ಕೆಳಗಡೆ ಓಪನ್ ಮಾಡಿದ್ರೆ ಎಷ್ಟು ಫ್ರೆಶ್ ಕ್ರೀಮ್ ವೇಸ್ಟ್ ಆಗುತ್ತೆ ಅಂದ್ರೆ ಖಾಲಿ ಆಯ್ತು ಅಂತ ಬಿಸಾಕ್ಬಿಡ್ತೀವಿ. ಹಂಗ್ ಮಾಡಕ್ ಹೋಗ್ಬೇಡಿ, ನೀಟಾಗಿ ಅದನ್ನ ಕಟ್ ಮಾಡ್ಕೊಂಡು ಇವಾಗ ತೋರಿಸ್ತೀನಿ ಎಷ್ಟು ಅದ್ರೊಳಗಡೆ ಇದೆ ಅಂತ ಫ್ರೆಶ್ ಕ್ರೀಮು. ನೀವು ಫ್ರೆಶ್ ಕ್ರೀಮ್ ನ ಹಾಕ್ದಷ್ಟು ಐಸ್ ಕ್ರೀಮ್ ತುಂಬಾ ಚೆನ್ನಾಗಾಗುತ್ತೆ. ಹಂಗಾಗಿ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಇವಾಗ ಒಂದು ಸಿಸರ್ ನ ತಗೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಅದರಲ್ಲಿರುವಂತದನ್ನೆಲ್ಲ ನಾನು ಒಂದು ಸ್ಪೂನ್ ಸಹಾಯದಿಂದ ತೆಗೆದುಕೊಳ್ತೀನಿ. ನೋಡಿ ಎಷ್ಟೊಂದು ಫ್ರೆಶ್ ಕ್ರೀಮ್ ಒಳಗಡೆನೆ ಇದೆ, ನೋಡಿದ್ರಲ್ಲ. ಈ ತರ ನೀಟಾಗಿ ಎಲ್ಲನೂ ಕೂಡ ತೆಗೆದು ಎಲೆಕ್ಟ್ರಿಕ್ ಬೀಟರ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಹ್ಯಾಂಡ್ ಬೀಟರ್ ಬೇಕಾದ್ರೂ ನೀವು ಬಳಸ್ಬೋದು, ಅದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಇದಾದ್ರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇವಾಗ ಬೀಟ್ ಮಾಡ್ಕೊಂಡಿದ್ದೀನಿ, ಐ ಸ್ಪೀಡಲ್ಲೇ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡಿರ್ತಕ್ಕಂಥ ಏನು ನಾವು ಐಸ್ ಕ್ರೀಮ್ದು ಬೇಸ್ ರೆಡಿ ಮಾಡಿದ್ವಲ್ವಾ, ಅದನ್ನೇನೆ ಸ್ವಲ್ಪನೇ ಹಾಕೊಂಡು ಬೌಲ್ನ ಚಿಕ್ಕದಿಟ್ಟಿದ್ದೀನಲ್ವಾ, ಹಂಗಾಗಿ ನಾನು ಸ್ವಲ್ಪನೇ ಐಸ್ ಕ್ರೀಮ್ ಬೇಸ್ನ ಹಾಕೊಂಡು ನೀಟಾಗಿ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವ ಥರ ಆಗುತ್ತೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಮತ್ತೆ ಒಂದು 3 ಟೈಮ್ ಈ ಥರ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಐ ಸ್ಪೀಡಲ್ಲೇ ಇದೆ, ಬೇಕು ಅಂದರೆ ನೀವು ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಕೂಡ ಮಾಡ್ಕೊಳ್ಬೋದು. ಒಂದು ಬೀಟರು ಹೀಟ್ ಆಗಿದೆ ಅಂತ ಅಂದರೆ ಈ ಥರ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. ಬೀಟ್ ಮಾಡ್ಕೊಂಡು ನಂತರ ಯಾವ ಥರ ಆಗುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಎಷ್ಟು ಕ್ರೀಮಿಯಾಗಿ ಆಗುತ್ತೆ ಅಂದರೆ ನೀವು ಒಂದ್ಸಲಿ ಮಾಡಿದ್ರೆ ಮಕ್ಕಳಂತೂ ಬಿಡೋದೇ ಇಲ್ಲ, ನಿಮ್ಮನ್ನ ಪದೇ ಮಾಡಿಕೊಡು ಅಂತ ಹೇಳ್ತಾನೆ ಇರ್ತಾರೆ. ಈ ಟೈಮಲ್ಲಿ ನೀವು ಯಾವ ಒಂದು ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ, ಸ್ಟ್ರಾಬೆರಿನ, ವೆನಿಲಾನ, ಯಾವ ಫ್ಲೇವರ್ ನಿಮಗೆ ಇಷ್ಟ ಆಗುತ್ತೆ ಈ ಟೈಮಲ್ಲಿ ಹಾಕ್ಕೊಂಡು ಒಂದ್ಸಲಿ ಬೀಟ್ ಮಾಡಿ. ಈಗ ಆಗಿರ್ತಕ್ಕಂತಹ ಕ್ರೀಮಿಯಾದ ಐಸ್ ಕ್ರೀಮ್ ಬೇಸ್ನ ನಾವು ಇದ್ರೊಳಗಡೆ ಹಾಕೊಳ್ಳೋಣ. ಇದಕ್ಕೆ ಹಾಕಿ ಇನ್ನ 2 ಬೌಲ್ ಅಷ್ಟು ನನಗೆ ಈ ಒಂದು ಐಸ್ ಕ್ರೀಮ್ದು ಬೇಸ್ ಅಂದರೆ ಕ್ರೀಮ್ ಸಿಕ್ತು. ಅದನ್ನ ನಾನು ಒಂದು ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ಲ ಅದಕ್ಕೆ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಮುಂದೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಆಗಿತ್ತು ಐಸ್ ಕ್ರೀಮು. ಹೆಂಗಿದೆ ಐಸ್ ಕ್ರೀಮು ನೋಡಿದ್ರಲ್ಲ, ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಇದನ್ನ ನೀವು ಬೌಲ್ಗೆ ಹಾಕೊಂಡು ತಿಂತಾ ಇದ್ರೆ ಪೂರ್ತಿ ಖಾಲಿ ಆಗೋವರೆಗೂ ಆ ಬೌಲ್ನ ಕೆಳಗಡೆನೆ ಇಡಲ್ಲ, ಅಷ್ಟು ಸೂಪರ್ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಬನ್ನಿ, ಇವಾಗ ವಿಮೆನ್ಸ್ ಡೇ ದಿನ ಏನ್ ಸಿಕ್ಕಿತ್ತು ಗಿಫ್ಟ್ ಅಂತ ಅಂದ್ಬಿಟ್ಟು ಕೇಕ್ ತಂದಿದ್ರು. ಅಪ್ಪ ಮಕ್ಳು ಯಾರು ನನಗೇನು ವಿಶ್ ಮಾಡಿರ್ಲಿಲ್ಲ ಅಂತ ನಾನು ಸುಮ್ಮನೆ ಆಗಿದ್ದೆ, ಏನು ಅದೇನು ವಿಶೇಷತೆ ಅಂತ ಅನ್ಸಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಸಂಜೆ ನನ್ನ ಮಕ್ಳು ನನಗೆ ಸರ್ಪ್ರೈಸ್ ಮಾಡಿದ್ರು. ಒಂದು ಕೇಕ್ ತಂದ್ಬಿಟ್ಟು ಅವರಪ್ಪ ಚಪ್ಪಲಿ ತೊಗೊಂಬಂದು ಕೊಟ್ರು. ಆಮೇಲೆ ಅಜ್ಜಿಗೆ ಅಂತ ಅಂದ್ಬಿಟ್ಟು ದಿಲ್ಪಸ್ ಅಂತ ತಂದಿಟ್ಟಿದ್ದಾರೆ ನೋಡಿ, ಕರ್ಲ್ಗೆ. ನಾವು 3 ಜನ ಅಲ್ವಾ ಹೆಣ್ಮಕ್ಳು ಇರೋದು, ಕರ್ಲ್ಗೆ ಅಂತ ಅಂದ್ಬಿಟ್ಟು ಬ್ರೆಡ್ ತಂದಿದ್ದಾರೆ. ಅಜ್ಜಿಗೆ ದಿಲ್ಪಸ್ ಅಂತ ತಂದಿದ್ದಾರೆ, ನನಗೆ ಕೇಕು ಆಮೇಲೆ ಚಪ್ಪಲಿ ತಂದಿದ್ದಾರೆ. ಇದು ನಮ್ಮ ಕರ್ಲ್ಗೆ ಅಂತ ಅಂದ್ಬಿಟ್ಟು. ಹೆಂಗಿತ್ತು ಸರ್ಪ್ರೈಸ್? ಥ್ಯಾಂಕ್ ಯು ಫಾರ್